ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರಿಂದ 225 ಕಿಲೋಮೀಟರ್ ದೂರದಲ್ಲಿರೋ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಗೆ ಯಾವ ಥರ ಬಸ್ಸಲ್ಲಿ ಹೋಗೋದು ಮತ್ತು ಬಸ್ ಫೇರ್ ಎಷ್ಟಾಗುತ್ತೆ ಅಂತ ನೋಡೋಣ. ಅದ್ರ ಜೊತೆಗೆ ಲೇಡೀಸ್ಗೆ ಎಲ್ಲಿ ತನಕ ಫ್ರೀ ಬಸ್ ಇರುತ್ತೆ ಅಂತ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಮಾರ್ನಿಂಗ್ 6:30 ಆಗಿದೆ. ನಾವಿವಾಗ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಇದ್ದೀವಿ. ನಾವಿವಾಗ ಸ್ಯಾಟಲೈಟ್ ಬಸ್ ಸ್ಟಾಪಲ್ಲಿ ಟಿಕೆಟ್ ತೊಗೊಂಡು ನಾನ್ ಸ್ಟಾಪ್ ಮೈಸೂರಿಗೆ ಬಸ್ ಹತ್ತಿದ್ದೀವಿ. ಬ್ಯಾಂಗ್ಳೂರಿಂದ ಮೈಸೂರಿಗೆ ನಾನ್ ಸ್ಟಾಪಲ್ಲಿ 2 ಅವರ್ಸ್ ಅಷ್ಟೇ ಜರ್ನಿ. ಒಬ್ಬರಿಗೆ 187 ರುಪೀಸ್ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗೆ ನಾನ್ ಸ್ಟಾಪ್ ಬಸ್ಸಲ್ಲೂ ಕೂಡ ಫ್ರೀ ಟಿಕೆಟ್ನ ತೊಗೋಬೋದು. ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ಬಂದ ಮೇಲೆ ಗೊತ್ತಾಯಿತು ನಮಗೆ ಮಾರ್ನಿಂಗ್ 5:45ಗೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಗೋಪಾಲ ಸ್ವಾಮಿ ಬೆಟ್ಟಗೆ ಬಸ್ ಇದೆ ಅಂತ. ನೀವು ಬ್ಯಾಂಗ್ಳೂರಿಂದ ಗೋಪಾಲ ಸ್ವಾಮಿ ಬೆಟ್ಟಗೆ ಡೈರೆಕ್ಟ್ ಬಸ್ಸಲ್ಲಿ ಹೋಗಬೇಕು ಅಂತ ಅಂದರೆ ಆ ಬಸ್ಸಲ್ಲಿ ಸ್ಯಾಟಲೈಟಲ್ಲಿ 5:45ಗೆ ರೀಚ್ ಆಗಿ ಆ ಬಸ್ಸಲ್ಲಿ ನೀವು ಹೋಗ್ಬೋದು. ಇಲ್ಲ ಅಂತಂದರೆ ನಾವು ಈ ವಿಡಿಯೋದಲ್ಲಿ ತೋರಿಸೋ ಡೈರೆಕ್ಟ್ ಬಸ್ ಇಲ್ಲದೇ ಹಂಗೆ ಗೋಪಾಲ ಸ್ವಾಮಿ ಬೆಟ್ಟಗೆ ಯಾವ ಥರ ಬಸ್ನ ಕ್ಯಾಚ್ ಮಾಡ್ಕೊಂಡು ಹೋಗಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಎರಡು ರೂಟಲ್ಲಿ ನೀವು ಯಾವುದಾದ್ರೂ ಕ್ಯಾಚ್ ಮಾಡಿಕೊಂಡು ಹೋಗ್ಬೋದು. ಯಾಕೆ ಅಂತಂದರೆ ಮಾರ್ನಿಂಗ್ 5:45ಗೆ ಹೊರಡೋದು ಎಲ್ಲರಿಗೂ ಸಾಧ್ಯವಾಗಲ್ಲ. ಸೊ ಅಂಥವರು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡೋ ರೂಟಲ್ಲಿ ನೀವು ಹೋಗ್ಬೋದು. ನೋಡಿ, ನಾವು 2 ಅವರ್ಸ್ ಜರ್ನಿ ಮಾಡಿ ಮೈಸೂರನ್ನ ರೀಚ್ ಆಗಿದ್ದೀವಿ. ಮೈಸೂರು ಪ್ಲ್ಯಾಟ್ಫಾರ್ಮ್ ನಂಬರ್ 10ನಲ್ಲಿ ನಮಗೆ ಗುಂಡ್ಲುಪೇಟೆಗೆ ಹೋಗೋ ಬಸ್ಸು ಸಿಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇನೆ ಗುಂಡ್ಲುಪೇಟೆಗೆ ಹೋಗೋ ಬಸ್. ಮೈಸೂರಿಂದ ಗುಂಡ್ಲುಪೇಟೆಗೆ ಟೈಮಿಂಗ್ಸ್ ಬಸ್ ಅಂತ ಏನಿಲ್ಲ, ತುಂಬ ಬಸ್ಗಳಿರ್ತವೆ. 10 ಮಿನಿಟ್ಸ್ಗೆ ಒಂದು ಬಸ್ ಇರುತ್ತೆ. ಸೊ ಆರಾಮಾಗಿ ಹೋಗ್ಬೋದು. ಮೈಸೂರಿಂದ ಗುಂಡ್ಲುಪೇಟೆಗೆ 60 ಕಿಲೋಮೀಟರ್ಸ್ ಆಗುತ್ತೆ. ಒಬ್ಬರಿಗೆ 75 ರುಪೀಸ್ ಬಸ್ಸಲ್ಲಿ ಚಾರ್ಜ್ ಮಾಡ್ತಾರೆ. ಲೇಡೀಸು ಫ್ರೀ ಟಿಕೆಟ್ನ ತಗೋಬೋದು. ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟನ ನಾವು ಬ್ಯಾಂಗ್ಳೂರಿಂದ 1 ಡೇ ಟ್ರಿಪ್ ಆಗಿ ಈಸಿಯಾಗಿ ಬಂದು ಕವರ್ ಮಾಡಿಕೊಂಡು ನಾವು ಈವ್ನಿಂಗ್ ಹೊರಡ್ಬೋದು. ಈ ಗುಂಡ್ಲುಪೇಟೆಗೆ ಹೋಗೋ ರೂಟ್ ಬಂದು ನಂಜನಗೂಡು ರೂಟಲ್ಲೇ ಹೋಗೋದು. ಇನ್ ಕೇಸ್ ಗೋಪಾಲ ಸ್ವಾಮಿ ಬೆಟ್ಟನ ನಾವು ಬೇಗ ಕವರ್ ಮಾಡಾದರೆ ಈ ನಂಜನಗೂಡಿಗೂ ಬಂದು ನಾವು ದೇವ್ರ ದರ್ಶನ ಮಾಡಿಕೊಂಡು ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗ್ಬೋದು. ನೋಡಿ, ನಾವಿವಾಗ ಗುಂಡ್ಲುಪೇಟೆನ ರೀಚ್ ಆಗ್ತಾ ಇದ್ದೀವಿ. ಸುತ್ತಲೂ ಹೊಲ ಗದ್ದೆನ ನಾವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದಿದ್ದಕ್ಕೆ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇಲ್ಲಿ ನೋಡಿ, ಇದೇನೆ ಗುಂಡ್ಲುಪೇಟೆ KSRTC ಬಸ್ ಸ್ಟಾಪ್. ನಾವು ಮೈಸೂರನ್ನ 9 ಗಂಟೆಗೆ ಬಿಟ್ಟಿದ್ವಿ. ಇವಾಗ 10:30 ಆಗಿದೆ. ನಾವು ಗುಂಡ್ಲುಪೇಟೆಗೆ ರೀಚ್ ಆಗೋ ಅಷ್ಟರಲ್ಲಿ. ನೋಡಿ, ಗುಂಡ್ಲುಪೇಟೆಯಿಂದ ಗೋಪಾಲ ಸ್ವಾಮಿ ಬೆಟ್ಟಗೆ ಹೋಗೋದಕ್ಕೆ ಬಸ್ಸಸ್ಸು ಈ ಕಾರ್ನರಲ್ಲೇ ಬರುತ್ತೆ. ಇಲ್ಲಿಂದ ಎಕ್ಸಾಕ್ಟ್ 10:45ಗೆ ನಮಗೆ ಗೋಪಾಲ ಸ್ವಾಮಿ ಬೆಟ್ಟಗೆ ಬಸ್ ಸಿಗುತ್ತೆ. ನಮಗಿವಾಗ 10:45ಗೆ ಸಿಗೋ ಬಸ್ ಬಂದು ಬೆಂಗಳೂರಿಂದ 5:45ಗೆ ಇತ್ತಲ್ಲ ಬಸ್ಸು, ಆ ಬಸ್ಸೇನೆ. ನೋಡಿ, ಆ ಬಸ್ಸು ಬೆಂಗಳೂರಿಂದ ಗುಂಡ್ಲುಪೇಟೆಗೆ ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ನಾವು ನಾನ್ ಸ್ಟಾಪಲ್ಲಿ ಬಂದಿರೋದ್ರಿಂದ ನಾವು ಬಿಟ್ಟಿದ್ದು 7 o'clock ಆಗಿದ್ರು ಕೂಡ ಬೇಗ ನಾವು ರೀಚ್ ಆಗಿದ್ದೀವಿ. ಈ ಬಸ್ಸು ಗುಂಡ್ಲುಪೇಟೆಯಿಂದ ಎಕ್ಸಾಕ್ಟ್ 11 o'clockಗೆ ಬಿಡುತ್ತೆ. ಗುಂಡ್ಲುಪೇಟೆಯಿಂದ ಗೋಪಾಲ ಸ್ವಾಮಿ ಬೆಟ್ಟ ಫಾರೆಸ್ಟ್ ಗೇಟ್ ತನಕನೂ ನಮಗೆ ಟಿಕೆಟ್ ಕೊಡ್ತಾರೆ. ಒಬ್ಬರಿಗೆ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗೆ ಫ್ರೀ ಟಿಕೆಟ್ ತೊಗೋಬೋದು. 30 ಮಿನಿಟ್ಸ್ ಜರ್ನಿ ಇರುತ್ತೆ. ನೀವು ಬಸ್ಗೆ ವೆಯ್ಟ್ ಮಾಡಬೇಕು ಅಂತ ಏನಿಲ್ಲ. ಬಸ್ ಸ್ಟಾಪಿಂದ ಆಚೆ ಬಂದರೆ ಶೇರ್ ಆಟೋಗಳು, ವ್ಯಾನ್ಗಳಿರುತ್ತೆ. ಅದರಲ್ಲೂ ಕೂಡ 30 ರುಪೀಸೇ ಚಾರ್ಜ್ ಮಾಡ್ತಾರೆ. ನೀವು ಅದರಲ್ಲೂ ಕೂಡ ಹೋಗ್ಬೋದು.
ಗುಂಡ್ಲುಪೇಟೆಯಿಂದ ಗೋಪಾಲಸ್ವಾಮಿ ಬೆಟ್ಟಗೆ ಬರೀ 30 ಮಿನಿಟ್ಸ್ ಜರ್ನಿ ಅಷ್ಟೇ. ಬಟ್ ನಾವಂತೂ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ ಈ ನೇಚರ್ನ. ಬಸ್ಸೆಲ್ಲ ಆಲ್ಮೋಸ್ಟ್ ವೀಕ್ ಡೇಸಲ್ಲಿ ತುಂಬ ಖಾಲಿನೇ ಇರುತ್ತೆ. ಆದಷ್ಟು ನೀವು ಫ್ರಂಟಲ್ಲೇ ಕುತ್ಕೊಳ್ಳೋಕ್ಕೆ ಟ್ರೈ ಮಾಡಿ. ವ್ಯೂವ್ನ ನೋಡಿಕೊಂಡು ನಾವು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ನೋಡಿ, ನಾವಿವಾಗ ಗೋಪಾಲಸ್ವಾಮಿ ಬೆಟ್ಟ ಫಾರೆಸ್ಟ್ ಗೇಟ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಮುಂದಕ್ಕೆ ಯಾವುದೇ ಬಸ್ಸಸ್ ಆಗಲಿ ಓನ್ ವೆಹಿಕಲ್ ಆಗಲಿ ಬಿಡಲ್ಲ. ಇಲ್ಲಿ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ಪರ್ಚೇಸ್ ಮಾಡಿ ನಾವು ಅವ್ರದ್ದೇ ಆದ ಬಸ್ಸಲ್ಲಿ ನಾವು ಹೋಗಬೇಕಾಗಿರುತ್ತೆ. ನಾವಿವಾಗ ವೀಕ್ ಡೇಸಲ್ಲಿ ಬಂದಿದ್ದೀವಿ, ಸೊ ಜನ ಅಷ್ಟೊಂದಿರಲ್ಲ. ಬಟ್ ಸ್ಯಾಟರ್ಡೇ ಸಂಡೇಸಲ್ಲಿ ಬಂದರೆ ತುಂಬ ಜನ ಇರ್ತಾರೆ. ಸೊ ಅದನ್ನು ನೋಡಿಕೊಂಡು ಬರಬೇಕಾಗುತ್ತೆ. ಸಮ್ಟೈಮ್ಸ್ ಈ ಟಿಕೆಟ್ ತೊಗೊಂಡು ಲೈನಲ್ಲೇ 2 ಅವರ್ಸ್ ಆಗಿಬಿಡುತ್ತೆ. ನಾವಿವಾಗ ಗೇಟಿಂದ ಟೆಂಪಲ್ ಹತ್ರಕ್ಕೆ ಹೋಗೋದಕ್ಕೆ ಟಿಕೆಟ್ ತೊಗೋಬೇಕು. ಈ ಗೇಟಿಂದ ಮೇಲೆ ಹೋಗೋದಕ್ಕೆ ಒಬ್ಬರಿಗೆ 60 ರೂಪೀಸ್ ಚಾರ್ಜ್ ಮಾಡ್ತಾರೆ ಅಪ್ ಆ್ಯಂಡ್ ಡೌನ್ಗೆ. ಲೇಡೀಸ್ಗೆ ಇಲ್ಲಿ ಕೂಡ ಫ್ರೀ ಟಿಕೆಟ್ ಇರುತ್ತೆ, ತೊಗೋಬೋದು. ಟಿಕೆಟ್ಸ್ ತೊಗೊಂಡು ಒಳಗಡೆ ಬಸ್ ಹತ್ರ ಬರೋವಾಗ ನಮ್ಮನ್ನು ಚೆಕ್ ಮಾಡ್ತಾರೆ. ಇಲ್ಲಿ ಪ್ಲಾಸ್ಟಿಕ್ ವಾಟರ್ ಬಾಟಲ್ ಆಗಿ ಥ್ರೋವನ್ ಬಾಕ್ಸ್ಗಳಾಗಲಿ ಕವರ್ಗಳಾಗಲಿ ತೊಗೊಬರಂಗಿಲ್ಲ. ಸೊ ಅದನ್ನು ಚೆಕ್ ಮಾಡ್ತಾರೆ. ನೀವು ವಾಟರ್ ಬಾಟಲ್ಸ್ ಏನಾದರೂ ಕ್ಯಾರಿ ಮಾಡೋದಾದರೆ ನೀವು ಪ್ಲಾಸ್ಟಿಕ್ ಐಟಮ್ ತೊಗೊಬರಬೇಡಿ. ನೀವು ನೋಡ್ತಾ ಇರ್ಬೋದು, ಬಸ್ ಬರ್ತಿದೆ. ತುಂಬ ಹೊತ್ತು ಲೈನಲ್ಲಿ ನಿಂತ್ಕೊಂಡು ಬಸ್ಗೆ ವೆಯ್ಟ್ ಮಾಡಬೇಕಂತಿಲ್ಲ. ಹೋದರೆ ಒಂದು ಬಸ್ ಬರ್ತಾನೆ ಇರುತ್ತೆ. ನಮ್ಮನ್ನು ಕೂಡ ಲೈನಲ್ಲಿ ಬಿಡ್ತಾರೆ, ಏನು ತೊಂದರೆ ಆಗಲ್ಲ. ಈ ಫಾರೆಸ್ಟ್ ಗೇಟಿಂದ ಗೋಪಾಲಸ್ವಾಮಿ ಬೆಟ್ಟಗೆ 5 ಕಿಲೋಮೀಟರ್ಸ್ ಇದೆ. ಒಂದು 15-20 ಮಿನಿಟ್ಸಲ್ಲಿ ನಮ್ಮನ್ನು ಮೇಲೆ ಕರ್ಕೊಂಡೋಗಿ ಬಿಡ್ತಾರೆ. ಈ ಜರ್ನಿಯಲ್ಲಿ ಆದಷ್ಟು ವಿಂಡೋ ಸೈಡ್ನ ಕುತ್ಕೊಳ್ಳೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಇಲ್ಲಿ ನಾವು ಪ್ರಾಣಿಗಳನ್ನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಅಲ್ಲಿ ನೋಡಿ, ನಮಗೆ ಜಿಂಕೆ ಕಾಣಿಸ್ತಾ ಇದೆ. ನಮ್ಮ ಜರ್ನಿಯಲ್ಲಿ ನಾವು ಜಿಂಕೆನ ನೋಡಿದ್ವಿ. ನಿಮ್ಮ ಜರ್ನಿಯಲ್ಲಿ ಇಲ್ಲಿ ಏನು ಕಾಣಿಸ್ತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಈ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಂಡೀಪುರ ನ್ಯಾಷನಲ್ ಪಾರ್ಕಲ್ಲೇ ಹೈಯೆಸ್ಟ್ ಪೀಕ್ನ ಹೊಂದಿದೆ. ಇದರ ಹೈಟ್ ಬಂದು 1450 ಮೀಟರ್ಸ್. ಈ ಟೆಂಪಲ್ನ ತುಂಬ ಜನ ರೀಸೆಂಟಾಗಿ ಕಟ್ಟಿರೋದು ಅಂತ ಅನ್ಕೋತಾರೆ. ಬಟ್ ಈ ಟೆಂಪಲ್ ಹೊಯ್ಸಳ ಅವರು ಆಳಿದ 1318ನೇ ಶತಮಾನದಲ್ಲಿ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿದ್ರು. ಟೆಂಪಲ್ನ ವೀರ ಬಳ್ಳಾಲ ಅವರು ನಿರ್ಮಾಣ ಮಾಡಿಸಿದ್ರು. ಈ ಟೆಂಪಲಲ್ಲಿ ಕೃಷ್ಣನ ದರ್ಶನ ನಮಗೆ 20 ಮಿನಿಟ್ಸಲ್ಲಿ ಆಗೋಯಿತು. ಈ ಟೆಂಪಲ್ ಟೈಮಿಂಗ್ಸ್ ನೋಡೋದಾದರೆ ಪ್ರತಿದಿನ 8:30ಯಿಂದ ಸಂಜೆ 4 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಸ್ಯಾಟರ್ಡೆ ಸಂಡೇಸಲ್ಲಿ ಇಲ್ಲಿ ಅನ್ನದಾನ ಇರುತ್ತೆ. ದೇವ್ರ ದರ್ಶನ ಆದಮೇಲೆ ಟೆಂಪಲ್ ಲೆಫ್ಟ್ ಸೈಡಲ್ಲಿ ವ್ಯೂನ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಜನ ಫೋಟೋಶೂಟ್ ಕೂಡ ಮಾಡ್ತಾರೆ. ಈ ಬೆಟ್ಟ ಯಾವಾಗೂ ಹಿಮದಿಂದ ಕೂಡಿರುತ್ತೆ, ಅದಕ್ಕೇ ಇದನ್ನು ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಈ ಬೆಟ್ಟಕ್ಕೆ ಬಂದರೆ ನಾವು ದೇವ್ರ ದರ್ಶನ ಮಾಡಿಕೊಂಡು ವ್ಯೂನ ಎಂಜಾಯ್ ಮಾಡಿಕೊಂಡು ಯಾವಾಗೂ ಹಿಮದಿಂದ ಕೂಡಿರೋ ಈ ಹಿಮದ್ ಗೋಪಾಲಸ್ವಾಮಿ ಬೆಟ್ಟನ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಯಾರಿಗೆಲ್ಲ ಈ ಹಿಮದ್ ಗೋಪಾಲಸ್ವಾಮಿ ಬೆಟ್ಟ ಜರ್ನಿ ಇಷ್ಟ ಆಯಿತು, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.